ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. RCBಗೆ ಶಾಕ್ ಮೇಲೆ ಶಾಕ್. IPL 2026 ಇಂದ RCBಯ ಸ್ಟಾರ್ ಬ್ಯಾಟರ್ ಅಂಡ್ ಸ್ಟಾರ್ ಬೌಲರ್ಗಳು ಹೊರ ನಡೆಯುವ ಸಾಧ್ಯತೆ ತುಂಬಾನೇ ದಟ್ಟವಾಗಿದೆ. ಅಷ್ಟಕ್ಕೂ ಸ್ಟಾರ್ ಬೌಲರ್ ಸ್ಟಾರ್ ಬ್ಯಾಟ್ಸ್ಮನ್ಗಳು RCBಯಿಂದ ಹೊರ ನಡೀತಾ ಇರೋದು ಏಕೆ? RCBಯ ಬ್ಯಾಡ್ ಲಕ್ ಮತ್ತೆ ಸ್ಟಾರ್ಟ್ ಆಯ್ತಾ? ಅಷ್ಟಕ್ಕೂ RCB ಟೀಮ್ನಲ್ಲಿ ನಡೀತಾ ಇರೋದಾದರೂ ಏನು? RCBಯ ಪ್ಲೇಯರ್ಗಳು ಏಕೆ ಪದೇ ಪದೇ ಹೊರಗಡೆ ಹೋಗ್ತಾ ಇದ್ದಾರೆ ಅಂತೇಳಿ ನ್ಯೂಸ್ ಕೂಡ ಬರ್ತಾ ಇದೆ. RCBಯ ಸ್ಟಾರ್ ಬ್ಯಾಟ್ಸ್ಮನ್ ಆದಂಥ ಫಿಲಿಪ್ ಸಾಲ್ಟ್ ಅವರು ರೀಸೆಂಟ್ ಆಗಿ ನಡೀತಾ ಇರುವಂಥ ILT ಲೀಗ್ನಲ್ಲಿ ಮೊಣಕಾಲಿನ ಇಂಜುರಿಗೆ ತುತ್ತಾಗಿದ್ದಾರೆ. ಹಾಗಾಗಿ ಇವರು ಕೂಡ ಇಂಜುರಿ ಪ್ಲೇಯರ್ ಆಗಿ ಇನ್ನು ಡೌಟ್ನಲ್ಲೇ ಇದ್ದಾರೆ. ಅಂದರೆ ಇವರು ಕೂಡ ಅಷ್ಟೊಂದು ಫಿಟ್ ಆಗಿ ಇನ್ನೂ ಕೂಡ ಕಾಣ್ತಾ ಇಲ್ಲ. ಇನ್ನು ಆಸೀಸ್ನ ದೈತ್ಯ ಆಗಿರುವಂಥ ಟಿಮ್ ಡೇವಿಡ್ ಅವರು ಕೂಡ ರೀಸೆಂಟ್ ಆಗಿ ನಡೀತಾ ಇರುವಂಥ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಅವರು ಕೂಡ ನೀ ಇಂಜುರಿಗೆ ತುತ್ತಾಗಿದ್ದಾರೆ. ಅವರು ಕೂಡ ಇನ್ನೂ ಫಿಟ್ ಆಗಿಲ್ಲ. ಅವ್ರಿಗೂ ಕೂಡ ರೆಸ್ಟ್ ಬೇಕು ಅಂತೇಳಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಆಸ್ಟ್ರೇಲಿಯನ್ನ ಸ್ಟಾರ್ ಬೌಲರ್ ಆದಂಥ ಜೋಸ್ ಹೇಜಲ್ವುಡ್ ಅವರು ರೀಸೆಂಟ್ ಆಗಿ ನಡೀತಾ ಇರುವಂಥ ಆಸೀಸ್ನ ಟೆಸ್ಟ್ನಲ್ಲಿ ಇವರು ಕೂಡ ಇಂಜುರಿ ಆಗಿದ್ದಾರೆ. ಇವರು ಕೂಡ ಇನ್ನೂ ಫಿಟ್ ಆಗಿಲ್ಲ ಆ್ಯಂಡ್ ಇವರು ಕೂಡ ಆಸೀಸ್ನ ವಿರುದ್ಧ ಟೆಸ್ಟ್ ಕೂಡ ಯಾವುದೇ ಆಡ್ತಾ ಇಲ್ಲ. ಇನ್ನು ನಮ್ಮ ತಂಡದ ಕ್ಯಾಪ್ಟನ್ ಆದಂಥ ರಜತ್ ಪಾಟೀಲ್ ಅವರು ಬಂದ್ಬಿಟ್ಟು ರೀಸೆಂಟ್ ಆಗಿ ಇವರು ಕೂಡ ಫಿಟ್ ಅಂತ ನ್ಯೂಸ್ ಕೂಡ ಬರ್ತಾ ಇದೆ. ಆದರೆ ಇನ್ನೂ ಇವರು ಫಾರ್ಮ್ಗೆ ಬಂದಿಲ್ಲ. RCB ತಂಡಕ್ಕೆ ಇದು ಬ್ಯಾಡ್ ನ್ಯೂಸ್ ಅಂತ ರೀಸೆಂಟ್ ಆಗಿ ಕೂಡ ನಡೀತಾ ಇರುವಂಥ ಘಟನೆಗಳನ್ನ ನೋಡಿದರೆ ಅನಿಸ್ತಾ ಇದೆ. ಹೇಗಪ್ಪ ಅಂತಂದರೆ ಫುಲ್ ಆ್ಯಂಡ್ ಫಿಟ್ ಆ್ಯಂಡ್ ಫೈನ್ ಆಗಿ ಪ್ಲೇಯರ್ ಇದ್ದರೆ ಒಂದು ಒಳ್ಳೆಯ ಟ್ರೋಫಿಯ ಕಾಂಪಿಟೇಟರ್ ಆಗಿ ಟೀಮ್ ಕೂಡ ಹೋಗುತ್ತೆ. ಪ್ಲೇಯರ್ಗಳು ಪದೇ ಪದೇ ಇಂಜುರಿಯಿಂದನೇ ಟೀಮ್ಗೆ ಜಾಯ್ನ್ ಆದರೆ RCBಯ ತಂಡದ ಅಟ್ಮಾಸ್ಫಿಯರ್ ಕೂಡ ಅಷ್ಟೊಂದು ಸರಿ ಇರೋಂಗಿಲ್ಲ. ಯಾವುದೇ ಥರದ 11 ಬಂದ್ಬಿಟ್ಟು ಫುಲ್ ಫಿಲ್ ಇದ್ರೇ ಮಾತ್ರ ಕಪ್ನ ಸಮೀಪಕ್ಕೆ ಹೋಗೋದಕ್ಕೆ ಆಗುತ್ತೆ. ಆದರೆ ಪದೇ ಪದೇ ಇಂಜುರಿ, ಪದೇ ಪದೇ ಒಬ್ಬರ ಪ್ಲೇಯರ್ಗೆ ರೀಪ್ಲೇಸ್ಮೆಂಟ್ ಮಾಡ್ತಾ ಹೋದರೆ ಕಪ್ನ ಸನಿಯೂ ಕೂಡ ಹೋಗೋದು ತುಂಬ ಕಷ್ಟ ಆಗುತ್ತೆ. RCBಗೆ ಮತ್ತೆ ಬ್ಯಾಡ್ ಲಕ್ ಸ್ಟಾರ್ಟ್ ಆಯ್ತಾ ಅನ್ನುವಂಥ ಸಂದೇಹ ಕೂಡ ಮೂಡ್ತಾ ಇದೆ.